ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 3 ಥರದ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 6-7 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಡಿಸೈನ ಹಾಕೋದಕ್ಕೆ ಒಂದು ಕಾಟನ್ ಬಟ್ಟೆನ ಜಿಗ್ಜಾಗ್ ಮಾಡಿರೋಂಥ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಈಗ ಸೀರೆಯ ರೈಟ್ ಸೈಡ್ ಇದ್ದ ಡಿಸೈನೇ ಸ್ಟಾರ್ಟ್ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಪಕ್ಕನೇ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ 4 ಚೈನನ್ನು ಹಾಕ್ಕೋಬೇಕು. 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನನ್ನು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು, ಇಲ್ಲಾಂದರೆ ಸೀರೆ ಸುಕ್ ಬರುತ್ತೆ. ಅದ್ರ ಪಕ್ಕನೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಬೀಡ್ ಒಳಗಡೆ ಫ್ಲವರ್ ಬೀಡ್ ಬರೋ ಥರ ನಾನು ಹಾಕ್ತಾಯಿದ್ದೀನಿ ಬೀಡನ್ನು. 2 ಬೀಡನ್ನು ಯೂಸ್ ಮಾಡಿಕೊಂಡು ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ. ನಾನು ನೀಡಲ್ ನಂಬರ್ನ ಚೇಂಜ್ ಮಾಡಿಕೊಂಡೆ 12 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 7 mm ತೊಗೊಂಡಿದ್ದೆ ನಾನು ನೀಡಲನ್ನು, ಅದು ಆಗಲ್ಲ ಅಂತ ಈಗ 12 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 6-7 ಥ್ರೆಡ್ಡಿಗೂ ಒಂದೇ ಸಾರಿ ಬೀಡು ಹೋಗಬೇಕು. 2 ಬೀಡು ಒಂದೇ ಸಾರಿಗೆ ಬೀಡ್ ಲಾಕನ್ನು ಮಾಡ್ಕೊಂಡು ಆಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ಇಟ್ಟು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಆ ಲಾಕಿನ ಪಕ್ಕನೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗ್ಯಾಪ್ ಇರಲಿ ಅಂತ, ಇನ್ನೊಂದು ಆರ್ಚಿಗೂ ಈ ಆರ್ಚಿಗೂ ಗ್ಯಾಪ್ ಇರಲಿ ಅಂತ 2 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 3 ಸಿಂಗಲ್ ಕ್ರೋಶೆಟ್ ಇರುತ್ತೆ ಬೀಡ್ ಲಾಕು, ಮತ್ತು 2 ಸಾರಿ ಎಕ್ಸ್ಟ್ರಾ ನಾನು ಲಾಕನ್ನು ಮಾಡ್ಕೊಂಡಿರ್ತೀನಿ. ಹಾಗಾಗಿ 3 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಬೀಡ್ ರಿಂಗ್ ಬೀಡ್ ಒಳಗಡೆ ಫ್ಲವರ್ ಬೀಡನ್ನು ಆ್ಯಡ್ ಮಾಡಿಕೊಂಡು 2 ಬೀಡನ್ನು ಒಂದೇ ಸಾರಿ ಥ್ರೆಡ್ಗೆ ಇನ್ಸೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದ ನಂತರ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. ನೋಡಿ, ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್. ಅದಾದ ನಂತರ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆಟ್, ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್. ಅದಾದಮೇಲೆ ಮತ್ತೆ ಬೀಡ್, ರಿಂಗ್ ಬೀಡು ಮತ್ತು ಫ್ಲವರ್ ಬೀಡ್ ಎರಡನ್ನು ಇಟ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಫಸ್ಟು ಬೀಡ್ಗೆ ಲಾಕ್ ಮಾಡಿಕೊಂಡು ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದ ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆಟ್, ಮತ್ತು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್. ಬೀಡ್ ಲಾಕಿನ ಬಿಟ್ಟು ಮತ್ತೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಮತ್ತೆ ಒಂದು ಬೀಡ್. ನಾನಿಲ್ಲಿ 2 ಆರ್ಚಿಗೆ ಒಂದು ಕುಚ್ಚನ್ನು ಕಟ್ತಿರೋದ್ರಿಂದ 2 ರಿಂಗ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪಕ್ಕನೇ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ 2 ಸಾರಿ ಸಿಂಗಲ್ ಕ್ರೋಶೆಟ್ ಆದ ನಂತರ ಮತ್ತೆ 4 ಚೈನನ್ನು ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡೆ ಪಕ್ಕನೇ. ಇನ್ನೊಂದು 4 ಚೈನ್ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್. ಮತ್ತು ಈಗ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಬಿಡೋಣ ಎಂಡಿಂಗು. ನಾನಿಲ್ಲಿ 4 ಆರ್ಚಿ ತೋರಿಸ್ತಾ ಇರೋದು, ಹಾಗಾಗಿ ನೀವು ಸ್ಯಾರಿಗೆ ಹಾಕ್ಕೊಳ್ಳೋದಾದರೆ ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಬೀಡನ್ನು ಹಾಕ್ಕೊಳ್ಳಿ. ಸೆಂಟ್ರಲ್ಲಿ ನಾನು 3 ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ಫಸ್ಟ್ ಲಾಕನ್ನು ಮಾಡಿಕೊಂಡು ಅದಾದಮೇಲೆ ಸಿಂಗಲ್ ಕ್ರೋಶೆಟ್ಟು, ಮತ್ತು 4 ಚೈನ್ 2 ಸಾರಿ ಸಿಂಗಲ್ ಕ್ರೋಶೆಟ್ಟು. ಬೀಡ್ ಆದ ನಂತರ 3 ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಇದೇ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀನೋ ಅಲ್ಲಿ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಇರುತ್ತಲ್ವ, ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶೆಟ್. ಅದಾದ ನಂತರ 4 ಚೈನ್ 1 2 3 4 ಚೈನ್ ಲಾಕಿನ ಮೇಲ್ಗಡೆನೇ ಲಾಕ್. 4 ಚೈನನ್ನು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕಿನ ಮೇಲ್ಗಡೆನೇ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಆ ಸಿಂಗಲ್ ಕ್ರೋಶೆಟನ್ನು ಸ್ಕಿಪ್ ಮಾಡ್ಕೊಳ್ಬೇಕು. ಒಂದು ಸಾರಿ ನೀಡಲ್ ಮೇಲೆ ಒಂದು ಸಾರಿ ದಾರಾನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ನೀಡಲ್ ಮೇಲೆ ನೋಡಿ 3 ಲೂಪ್ ಆಗಿರುತ್ತೆ. 3 ಲೂಪನ್ನು ಒಂದೇ ಸಾರಿ ಮಾಡ್ಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸನ್ನು ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೀಡ ಮೇಲೆ ಒಂದು ಸಾರಿ ದಾರಾನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು 3 ಲೂಪನ್ನು ಒಂದು ಸಾರಿ ಮಾಡ್ಕೊಳ್ಳೋಣ, ಹಾಫ್ ಕ್ರೋಶೆಟ್ ಆಗುತ್ತೆ. ಮತ್ತು 2 ಚೈನ್ಸ್ ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಪಿಕಾರ್ಡ್ ಡಿಸೈನ್ ಆಗುತ್ತೆ, ಚಿಕ್ಕದಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡಾಗ.
ಮತ್ತೆ ನೀಡ ಮೇಲೆ ದಾರಾನ ಸುತ್ತಕೊಂಡು ಮತ್ತು ಅದೇ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು 3 ಲೂಪ್ ಆಗಿರುತ್ತಲ್ಲ 3 ಲೂಪನ್ನು ಒಂದೇ ಸರಿ ಮಾಡ್ಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಮತ್ತು 2 ಚೈನ್ಸನ್ನು ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. 3 ಪಿಕಾಟ್ ಡಿಸೈನ್ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಆ 3 ಥ್ರೆಡನ್ನು ಒಂದೇ ಸರಿ ಮಾಡ್ಕೊಳ್ಳೋಣ. ಮತ್ತೆ ಹಾಫ್ ಕ್ರೋಶೆಟನ್ನು ಮಾಡಿಕೊಂಡು 2 ಚೈನ್ಸನ್ನು ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಬೀಡ್ ಆದಮೇಲೆ 3 ಪಿಕಾಟ್ ಡಿಸೈನನ್ನು ಮಾಡ್ಕೊಳ್ತೀನಿ ಹಾಫ್ ಕ್ರೋಶೆಟ್ ಮಾಡಿಕೊಂಡು. ಬೀಡ್ ಹಿಂದೆ 3 ಕಂಬ, ಬೀಡ್ ಆದಮೇಲೆ 3 ಕಂಬ ಹಾಫ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇರೋದಿಲ್ಲಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರಲಿ ಅಂತ ಹಾಫ್ ಕ್ರೋಶೆಟ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸುತ್ತೆ ಪುಟ್ಟದಾಗಿ ಇರಲಿ ಅಂತ. ಹೊಸ ಥರ ಇರುತ್ತೆ ಡಿಸೈನ್, ಇದು ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ನೀವು ವಿಡಿಯೋ ನೋಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇಲ್ಲಿ ಪಿಕಾಟ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಕಡೆ 3 ಆ ಕಡೆ 3. ಈಗ ಕರೆಕ್ಟಾಗಿ ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಇರುತ್ತಲ್ವ, ಆ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಸ್ಕಿಪ್ ಮಾಡಿ ಸೆಂಟ್ರಲ್ಲಿರೋಂಥ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡಿಕೊಂಡು ಮತ್ತೆ ಈಗ ನೀಡ ಮೇಲೆ ದಾರಾನ ಸುತ್ತಕೊಂಡು ಒಂದು ಸರಿ ಮತ್ತು ನೆಕ್ಸ್ಟು ಬೀಡು ರಿಂಗ್ ಬೀಡ್ ಇರುತ್ತಲ್ವ ನೆಕ್ಸ್ಟು ಆ ಬೀಡ್ಗೆ ಹೋಗಿ ದಾರಾನ ತಂದು 3 ಲೂಪನ್ನು ಒಂದು ಸರಿ ಮಾಡ್ಕೊಳ್ಳೋಣ. ಹಾಫ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೂಡ ನಾನು. ಇದೇ ಥರನೇ ಆ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಫ್ ಕ್ರೋಶೆಟ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೀಡ ಮೇಲೆ ದಾರಾನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಹಾಫ್ ಕ್ರೋಶೆಟನ್ನು ಮಾಡಿಕೊಂಡು ಮತ್ತೆ 2 ಚೈನ್ಸ್ ಅದೇ ಲೂಪ್ಗೆ ಲಾಕನ್ನು ಮಾಡ್ಕೋಬೇಕು. 3 ಕಂಬನ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಏನಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗದೇ ಇರ್ತಾರಲ್ವ ಅವರು ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸ್ನ. ಸಬ್ಸ್ಕ್ರೈಬ್ ಆಗಿರೋರು ನೋಡಿ, ಸಬ್ಸ್ಕ್ರೈಬ್ ಆಗಿಲ್ದಿರೋರು ನೋಡಿ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವೀಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನು ಕಾಸೇನು ಕೊಡಬೇಕಾಗಿಲ್ಲ, ಸುಮ್ಮನೆ ಫ್ರೀ ಅಲ್ವಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ವ, ನೀವೇ ಫಸ್ಟ್ ವ್ಯೂವರ್ಸ್ ಆಗ್ತೀರಾ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೀವು ವೀಡಿಯೋಸ್ನ ನೋಡಿ. ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಆರ್ಚನ್ನು ಹೆಂಡ್ ಮಾಡ್ಕೋಬೇಕಲ್ಲ, ಒಂದು ಸಿಂಗಲ್ ಕ್ರೋಶೆಟನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡಿಕೊಂಡು ಈಗ ಮತ್ತೆ 4 ಚೈನ್ ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಸಿಂಗಲ್ ಕ್ರೋಶೆಟನ್ನು, ಆ ಸಿಂಗಲ್ ಕ್ರೋಶೆಟನ್ನು ಸ್ಕಿಪ್ ಮಾಡ್ಕೋಬೇಕು. ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಆರ್ಚನ್ನು ರೆಡಿ ಮಾಡ್ಕೋಬೇಕು. ನೀಡ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಹಾಫ್ ಕ್ರೋಶೆಟನ್ನು ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಆರ್ಚು. ಚೆನ್ನಾಗಿರುತ್ತೆ, ಮಿನಿಯಾಗಿ ಪುಟ್ಟದಾಗಿರುತ್ತೆ, ತುಂಬಾ ಚೆನ್ನಾಗಿರ್ತದೆ ಡಿಸೈನ್. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನು ಅಂತ. ನೋಡ್ತಾ ಇರ್ಬೋದು ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬ್ಯಾಕ್ ಸೈಡು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಇದು ಬ್ಲೌಸ್ಗೆ ಕೂಡ ವರ್ಕ್ ಮಾಡ್ಕೋಬೋದು, ಪುಟ್ಟದಾಗಿ ಬರುತ್ತಲ್ವ ಡಿಸೈನು. ಹಾಗಾಗಿ ಸ್ಲೀವ್ಸ್ಗೆ ಎಡ್ಜಲ್ಲಿ ನಾವು ಈ ವರ್ಕ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಡಿಸೈನು ಪುಟ್ಟದಾಗಿ. ಇದಕ್ಕೆ ಕುಚ್ಚನ್ನು ಕಟ್ಟಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಕುಚ್ಚು ಕೂಡ ಕಟ್ಟಿಯಾಗಿದೆ, ಈ ರೀತಿ ಬಂದಿದೆ. ನಾನು ಬ್ಲೂ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಕೂಡ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 350 to 400 ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈಸ್ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಕುಚ್ಚನ್ನು ಕಟ್ಟೋದಕ್ಕೆ 127 ದಾರಾನ ತಗೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು, ಪುಟ್ಟದಾಗಿ ಕಟ್ಟಿದ್ದೀನಿ ಕುಚ್ಚನ್ನು, ತುಂಬ ಉದ್ದ ಏನು ಕಟ್ಟಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.